ಸೊ ಇವತ್ತು IPL ಈ ವಿಚಾರದಲ್ಲಿ ಮಾತಾಡೋಣ. ಸೊ ಲಾಸ್ಟ್ ಟೈಮ್ ಕೂಡ ಈ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಕೂಡ ತುಂಬ ಜನ ನೋಡಿದ್ರು. ಏನಂದರೆ ಸೊ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಂದಾಗ ಬೆಟ್ಟಿಂಗ್ ಹಿಂದೆ ಹೋಗಬಾರ್ದು. ಮಾಮೂಲಿಯಾಗಿ ನಾನು ಏನೇ ಅಂತೇನೆಂದರೆ ಬೆಟ್ಟಿಂಗ್ ಹಿಂದೆ ಯಾರು ಹೋಗಬೇಡಿ. ಸೊ IPL ಪ್ರಾರಂಭ ಆಗ್ತಾ ಇದೆ. ಇನ್ನು 1.5 ತಿಂಗಳು ಅಂದರೆ ಏಪ್ರಿಲ್ ಎಂಡ್ ತನಕ ಮೋಸ್ಟ್ಲಿ IPL ಇರ್ತದೆ. ಸೊ ಇದರಲ್ಲಿ ತುಂಬ ಜನ ಬೆಟ್ಟಿಂಗ್ ಆಡಿ ಹಣವನ್ನು ಕಳ್ಕೊಳ್ತಾರೆ. ಒಂಥರ ಗ್ಯಾಮ್ಲಿಂಗ್ ಇದು. ಕ್ರಿಕೆಟ್ ಬೆಟ್ಟಿಂಗ್ IPL ಅಲ್ಲಿ ತುಂಬ ಜನ, ಯಾಕಂದರೆ ನಾನು ತುಂಬ ಜನರ ಜಾತಕ ನೋಡಿದಾಗ ಯಾವುದರಲ್ಲಿ ಲಾಸ್ ಆಗಿರೋದಕ್ಕೆ ಇದ್ದಾಗ ಅವರು ಕೊಟ್ಟ ಉತ್ತರ IPL ಅಲ್ಲಿ. ಲಾಸ್ಟ್ ಟೈಮ್ ಕೂಡ ನಾನು ತುಂಬ ಜನರಿಗೆ ಪ್ರಿಡಿಕ್ಷನ್ ಮಾಡಿದ್ದೇನೆ, ಬೆಟ್ಟಿಂಗ್ಗೆ ಹೋಗಬೇಕಾ ಬೇಡುವ ಅಂತ. ನಿಮ್ಮ ಜಾತಕದ ಮುಖಾಂತರ ನೋಡಿದ್ದೆ, ಯಾಕೆ ಜಾತಕ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಹಗತಿಗಳು ಯಾವ ದಶಾಭುಕ್ತಿ ನಡೀತಾ ಇದೆ ನೋಡಿ, ಅದು ರೂಟನ್ನು ತೋರಿಸುತ್ತೆ. ಈಗ ಜಾತಕ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಇದು ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡಲ್ಲ, ಬಟ್ ನಿಮಗೊಂದು ದಾರಿ ತೋರಿಸುತ್ತೆ ಯಾವ ರೂಟಲ್ಲಿ ಹೋಗಬೇಕು ಅಂತ. ಸೊ ನಿಮ್ಮ ಜಾತಕದಲ್ಲಿ ಏನಾದರೂ ಕಾಂಬಿನೇಷನ್ಗಳು ಪಂಚಮ ಸ್ಥಾನ ಬಂದಾಗ, ಅಷ್ಟಮ ಸ್ಥಾನ ದಶಾಭುಕ್ತಿಯಲ್ಲಿ ದ್ವಾದಶ ಭಾವ ಅಂದರೆ ವ್ಯಯಭಾವ, ದುಸ್ಥಾನಗಳು ಎಂಟ್ರಿ ಆದಾಗ ಅಥವಾ ರನ್ನಿಂಗ್ ಆದಾಗ, ಲಗ್ನದಲ್ಲೋ ದಶದಲ್ಲೋ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಆದಾಗ 100% ನೀವು ಅದರಲ್ಲಿ ಸೋಲ್ತೀರಾ. ಕೆಲವು ರಾಶಿಯನ್ನು ನೋಡ್ಕೊಂಡು ಹೋಗ್ತಾರೆ, ರಾಶಿ ಭವಿಷ್ಯವನ್ನೆಲ್ಲ, ಅದು ಸುಮ್ಮನೆ ಫೇಕ್. ಒಂದು ರಾಶಿಯಲ್ಲಿ ಎಷ್ಟೋ ಜನ ಇರ್ಬೋದು. ಇಂದು ಈ ರಾಶಿಯವರಿಗೆ, ಈ ಮಿಥುನ ರಾಶಿಯವರಿಗೆ ಶುಭ ದಿನ, ಹಣ ಸಿಗ್ಬೋದು, ಅದೃಷ್ಟ ಬರ್ಬೋದು ಅಂತಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಆಗಲ್ಲ, ಯಾಕಂದ್ರೆ ಅವರ ದಶಾಭುಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೋ ಇನ್ನೊಬ್ಬ ಮಿಥುನ ರಾಶಿಯವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆದ್ರಿಂದ ನಿಮ್ಮ ಜಾತಕವನ್ನು ನೋಡಲೇಬೇಕು. ಅದೃಷ್ಟ ಇದೆಯಾ ನಿಮಗೆ, ದುರಾದೃಷ್ಟ ಇದೆಯಾ ಅಂತ. ಸೊ ಬೆಟ್ಟಿಂಗ್ಗೆ ಹೋಗ್ಬೇಕಾ ಬೇಡುವ ಅಂತ. ಸೊ ಲಾಸ್ಟ್ ಟೈಮ್ ಕೂಡ ನಾನು ತುಂಬ ಜನರಿಗೆ ನೀವು ಹೋಗಬೇಡಿ ಅಂತ ಯಾರಿಗೆಲ್ಲ ಹೇಳಿದೆನಾ, ಓದವರು ಲಾಸ್ ಆಗಿದ್ದಾರೆ, ನಮ್ಮ ಜೊತೆನೆ ನೆಕ್ಸ್ಟ್ ಮಾತಾಡಿದ್ದಾರೆ. ಯಾರಿಗೆ ಸೊ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಲಾಭಗಳೆಲ್ಲ ಆಗಿದೆ. ಮಾಮೂಲಿಯಾಗಿ ನಾನು ಬೆಟ್ಟಿಂಗಿಂದ ಹೋಗಬೇಡಿ ಅಂತ ಎಲ್ರಿಗೂ ಸಜೆಷನ್ ಕೊಡ್ತೇನೆ. ಯಾಕಂದರೆ ಯಾವಾಗ ಏನಾಗ್ತದೆ, ಯಾಕಂದರೆ ಮೊದಲಾಗಿ ದೇಶದ ಸ್ಥಿತಿನೂ ಚೆನ್ನಾಗಿಲ್ಲ, ಆ ಕಡೆ ವಾರ ಆಗ್ತದೆ. ಕೆಲವೊಂದ್ಸಲ ಮ್ಯಾಚ್ ನಾವು ನಮ್ಮ ಆ ದಿನ ಚೆನ್ನಾಗಿದ್ದಾಗ ಅದು ಮರುದಿನಕ್ಕೆ ಹೋಗ್ಬೋದು, ಮಳೆ ಬಂದ ಅಥವಾ ಏನಾದರೂ ಒಂದು ಅಡಚಣೆ ಆಗಿ ಆ ಮ್ಯಾಚ್ 12 ಗಂಟೆ ಮರುದಿನ ಆಗ್ತದೆ. ಆವಾಗ ನಾವು ಕೊಟ್ಟ ಪ್ರಿಡಿಕ್ಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಕ್ಕಂಥ ಸಂದರ್ಭಗಳಿದೆ. ಆದ್ರಿಂದ ಮೊದಲು ಸರ್ ನಾವು ಪೂಜೆ ಮಾಡಿ ಬೆಟ್ಟಿಂಗ್ ಹಿಂದೆ ಹೋಗ್ತೇ ಆಗಲ್ಲ. ತುಂಬ ಜನ ಇಲ್ಲಿ ಬಂದಿದ್ದಾರೆ, ಸರ್ ನಾನು ಅದು ಕೊರಗಜ್ಜನಿಗೆ ಹರಕೆಯಲ್ಲಿದ್ದೆ, ಅದು ಆದರೂ ಆಗುದಿಲ್ಲ ಸರ್. ಆ ಥರ ಎಲ್ಲ ದೇವರಿಗೆ ಹರಕೆಯಲ್ಲಿ, ದೈವಕ್ಕೆ ಹರಕೆಯಲ್ಲಿ ನೀವು ಬೆಟ್ಟಿಂಗ್ ಹಿಂದೆ ಹೋದ್ರೆ ಆಗಲ್ಲ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳ ಪಾತ್ರ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಸೈಂಟಿಫಿಕ್ ಆಗಿ ಕಲ್ತಿದ್ದೇನೆ ಇದನ್ನು, ತುಂಬ ಜಾತಕವನ್ನು ನೋಡಿದ್ದೇನೆ, ಕೊಟ್ಟಂತ ಪರಿಹಾರ ಕೂಡ ವರ್ಕ್ ಆಗಿದೆ. ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ಎಲ್ಲೋ ಹೋಗಿ ನಾನು ಅದು ಪೂಜೆ ಮಾಡಿಸಿ ಸರ್, ನಾದೊಂದು ಪೂಜೆ ಮಾಡಿಸಿ, ಇನ್ನೊಂದು ಪೂಜೆ ಮಾಡಿಸಿದೆ, ಆ ನಂತರ ನಾನು ಲಾಸ್ ಆಗಿದ್ದೇನೆ, ಬಿಸ್ನೆಸ್ ಇರ್ಬೋದು ಅಥವಾ ಈ ರೀತಿ ಬೆಟ್ಟಿಂಗ್ ಇರ್ಬೋದು. ಯಾಕೆ ಅಂದರೆ ಅಲ್ಲಿ ಗ್ರಹಗತಿಗಳು ಚೆನ್ನಾಗಿಲ್ಲ. ಮೊದಲು ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನದಲ್ಲಿ ಅಥವಾ ದ್ವಿತೀಯ ಸ್ಥಾನ ಧನಸ್ಥಾನ, ಅಲ್ಲಿ ಯಾವ ಗ್ರಹ ಇದೆ ಅಂತ ನೋಡಬೇಕು. ಅಷ್ಟಮ ಸ್ಥಾನ ಅನ್ಎಕ್ಸ್ಪೆಕ್ಟೆಡ್ ಮನಿ, ಗೊತ್ತಿಲ್ಲದ ಹಣ ಬರ್ತಕ್ಕಂಥದ್ದು, ಅದನ್ನು ನೋಡಬೇಕು. ಪಂಚಮ ಸ್ಥಾನ ಈ ಶೇರ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಇದಕ್ಕೆ ನಾವು ಪಂಚಮ ಸ್ಥಾನವನ್ನು ನೋಡ್ತೇವೆ ಜಾತಕದಲ್ಲಿ. ನಿಮ್ಮ ಲಗ್ನದಿಂದ ಪಂಚಮ ಸ್ಥಾನ, ಆ ಪಂಚಮ ಸ್ಥಾನದ ಅಧಿಪತಿ ಎಲ್ಲಿ ಕೂತಿದ್ದಾನೆ, ಯಾವ ಗ್ರಹದ ಜೊತೆ ಕೂತಿದ್ದಾನೆ, ಆ ಪಂಚಮ ಸ್ಥಾನದಲ್ಲಿ ಯಾವ ಗ್ರಹ ಕೂತಿದೆ, ಯಾವ ರಾಶಿಯಲ್ಲಿ ಕೂತಿದೆ, ಹಾಗೂ ಅಷ್ಟಮ ಸ್ಥಾನಕ್ಕೆ ಕನೆಕ್ಟ್ ಇದೆಯಾ, ಅಲ್ಲಿಂದ ಲಾಭಸ್ಥಾನ ಅಂದರೆ 11ನೇ ಮನೆಯಲ್ಲಿ ಯಾವ ಗ್ರಹ ಕೂತಿ. ಇಲ್ಲೇನಾದ್ರೂ ಕೇತು ಬಂದಾಗ ಕಟ್ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಕೇತು ಕೊಡ್ತಾನೆ, ಬೇರೆ ಬೇರೆ ವಿಚಾರದಲ್ಲಿ ಕೊಡ್ತಾನೆ, ದೇಶದಿಂದ ಕೊಡ್ಬೋದು. ಬೆಟ್ಟಿಂಗ್ ಅಲ್ಲಿ ಕೆಲವೊಂದ್ಸಲ ಕಟ್ ಮಾಡೋದಂತ ಚಾನ್ಸ್ ಇದೆ. ಏನಾದ್ರೂ ನಿಮ್ಗೆ ರಾಹು ದೇಶ ನಡೀತಾ ಇದೆ, ಶನಿ ದೇಶ ನಡೀತಾ ಇದೆ, ಕೇತು ದೇಶ ಅಂದ್ರೆ ಪಾಪಗ್ರಹಗಳ ದಶ ನಡೀತಾ ಇದೆ, ಅಲ್ಲಿ ಏನಾದ್ರೂ ವಿನ್ನಿಂಗ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಿ. ಅದರಲ್ಲಿ ಬೆಟ್ಟಿಂಗ್ ಇರ್ಬೋದು, ಶೇರ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು. ಅದರಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿ ಯಾವ ದಶ ಬಂದಿದೆ ಅಂತ ನೋಡ್ಬೇಕು ಅಲ್ಲಿ ನಿಮಗೆ. ಸೊ ನಮಗೆ ಈಗ ಮಹಾರಾಶಿಗೆ ಶುಭ ದಿನ ಇದೆ ಅದೆಲ್ಲ ಯಾವುದೂ ಇಲ್ಲ, ಅದು ಜಸ್ಟ್ ಜನರಲ್. ನಿಮ್ಮ ಜಾತಕದಲ್ಲಿ ಜಾತಕ ಇಲ್ವಾ, ಪ್ರಶ್ನೆ ಹಾಕಿ ನೋಡ್ಬೋದು. ಯಾವ ರೀತಿ ಪ್ರಶ್ನೆ ಹಾಕಿ ಪ್ರಥಮ ಭಾವ, ಪಂಚಮ ಭಾವ, ಅಷ್ಟಮ ಭಾವ, ಲಾಭ ಭಾವವನ್ನು ನೋಡಿ ಅಲ್ಲಿ ಯಾವ ಗ್ರಹಗಳು ಕನೆಕ್ಟ್ ಆಗಿದೆ, ಯಾವ ಗ್ರಹದ ಜೊತೆ ಕೂತಿದೆ, ಲಾಭದ ಜೊತೆ ಇದೆಯಾ,
ಅಥವಾ ನಷ್ಟಗ್ರಹದಲ್ಲಿ ಎಲ್ಲವನ್ನು ನೋಡ್ಬೋದು. ಯಾಕಂದರೆ ತುಂಬ ಜನ ಲಾಸ್ ಆದಮೇಲೆ ನಮ್ಮ ಹತ್ರ ಬಂದು ಹೇಳ್ತಾರೆ ಅಥವಾ ಜಾತಕ ಕೇಳ್ತಾರೆ, ಸೊ ಸರ್ ಬೆಟ್ಟಿಂಗಲ್ಲಿ ಲಾಸ್. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜಾತಕ ಗೊತ್ತಿದ್ದವರ ಹತ್ರ ಕೇಳಿದರೆ ಲಕ್ಷಗಟ್ಟಲೆ ಲಾಸ್ ಆಗೋದು ಉಳ್ಕೊಳ್ಳುತ್ತೆ. ಅದನ್ನೇ ಜ್ಯೋತಿಷ ಅಂತ ಹೇಳೋದು. ಅಂದರೆ ಜ್ಯೋತಿ ಯಾವ ಕಡೆ ರೂಟ್ ಹೋಗ್ಬೇಕಂತ ತೋರಿಸ್ತದೆ. ಮೊದಲು ನಿಮ್ಮ ಜಾತಕವನ್ನು ಚೆಕ್ ಮಾಡಿ. ರಾಹು ನೋಡಿ, ಪಾಪಗ್ರಹಗಳು ಕೊಟ್ಟಷ್ಟು ದುಡ್ಡನ್ನು ಪುಣ್ಯ ಗ್ರಹಗಳು ಕೊಡಲ್ಲ, ಒಳ್ಳೆ ಗ್ರಹಗಳು ಕೊಡಲ್ಲ. ಸೊ ಪಾಪಗ್ರಹಗಳು ರಾಹು ಇರ್ಬೋದು, ಶನಿ ಇರ್ಬೋದು, ಕೇತು ಇರ್ಬೋದು, ಕುಜ ಇರ್ಬೋದು, ಇದರ ದಶೆ ನಡೆದಾಗ ಅಲ್ಲಿ ನಿಮಗೆ ಲಾಭದ ಕಾಂಬಿನೇಷನ್ ಸಿಕ್ಕಾಪಟ್ಟೆ ದುಡ್ಡು. ಯಾಕಂದ್ರೆ ಬೆಟ್ಟಿಂಗ್ ಆಡಬೇಕಿದ್ರೆ ಈಗ ಆಪೋಸಿಟ್ ತುಂಬ ಜನ ಇರ್ತಾರೆ, ಅವ್ರದ್ದು ಜಾತಕ ನೋಡಬೇಕು. ಅಲ್ಲಿ ಯಾರಿಗೆ ಲಾಭಾಂಶ ಇರ್ತದೆ ಅವರಿಗೆ ವಿನ್ ಆಗ್ತಾರೆ ಅಷ್ಟೇ. ನಾವು ಹರಕೆ ಮಾಡಿ ಇದು ಹೇಳ್ತೀವಿ ಇಲ್ಲ. ಮತ್ತೆ ಸ್ಮಾರ್ಟ್ ಅಲ್ಲಿ ಆಡ್ಲಿಕ್ಕೆ ಗೊತ್ತಿರಬೇಕು, ಸ್ವಲ್ಪ ಅದರ ಬಗ್ಗೆ ಗೇಮಿಂಗ್ ಬಗ್ಗೆ ಎಲ್ಲ ಗೊತ್ತಿರಬೇಕು, ಆವಾಗ ಮಾತ್ರ ವಿನ್ ಆಗ್ಲಿಕ್ಕೆ ಆಗ್ತದೆ. ಸೊ ಏನು ಗೊತ್ತಿಲ್ಲ, ನನಗೆ ಶುಕ್ರ ದಶೆ ನಡೀತಾ ಇದೆ ಸರ್. ಮೊನ್ನೆ ಒಬ್ರು ಲಾಸ್ಟ್ ಟೈಮ್ ಹೇಳಿದ್ರು, ಯಾರು ಹೇಳಿದ್ರಂತೆ ಅವರಿಗೆ, ನಿಮಗೆ ಶುಕ್ರ ದಶೆ ಇದೆ, ಎಲ್ಲ ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ, ಎಲ್ಲ ಅದೃಷ್ಟ ಬರುತ್ತೆ ಅಂತ. ಎಲ್ಲ ಲಾಸ್ ಆಗಿದ್ದಾರೆ ಬೆಟ್ಟಿಂಗ್ ಇಂದ. ಯಾಕೆ ಶುಕ್ರ ದಶೆಯಲ್ಲಿ ಲಾಸ್ ಆಗಿದ್ದಾರೆ ಅಂದ್ರೆ ಶುಕ್ರ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ, ಶುಕ್ರ ಎಷ್ಟನೇ ಅಧಿಪತಿ, ಸೊ ನವಾಂಶಕ್ಕೆ ಎಲ್ಲಿ ಶುಕ್ರ ಕನೆಕ್ಟ್ ಇದ್ದಾನೆ, ದ್ವಿತೀಯ ಭಾವಕ್ಕೆ ಕನೆಕ್ಷನ್ ಇದ್ದಾನೆ, ಎಲ್ಲ ನೋಡಬೇಕು. ಇದನ್ನು ನೋಡಿದ್ರೆ ಮಾತ್ರ ಅದು ಗೊತ್ತಾಗೋದು. ಸುಮ್ಮನೆ ಹೋಗಿ ನಾನು ಆ ರಾಶಿಗೆ ಲಾಭ ಇದೆ, ಈ ರಾಶಿಗೆ ಲಾಭ ಇದೆ, ಶುಕ್ರ ದಶೆ ಬಂದಿದೆ, ಇಲ್ಲ, ಸೋಲ್ತೀರಾ. ಕರೆಕ್ಟಾಗಿ ನೋಡಿ, ಯಾರೆಲ್ಲ ಅದೃಷ್ಟವಂತರಿದೆ ಅವರಿಗೆ ಮಾತ್ರ ಈ ವಿಡಿಯೋ ಸಿಗ್ತದೆ. ಯಾಕಂದ್ರೆ ತುಂಬ ಜನ ಬೆಟ್ಟಿಂಗ್ ಮಾಡೋರಿದ್ದಾರೆ, ನಮ್ಗೆ ಗೊತ್ತಿದೆ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ. ಮೊದಲು ನಿಮ್ಮ ಜಾತಕ ಇಲ್ಲಾಂದ್ರೆ ಪ್ರಶ್ನೆಯ ಮುಖಾಂತರ ನೋಡೋದು, ಪಕ್ಕಾ ರಿಸಲ್ಟ್ ಸಿಗ್ತದೆ, 100% ಪಕ್ಕಾ ರಿಸಲ್ಟ್ ಸಿಗ್ತದೆ. ಅಲ್ಲಿ ಪ್ರೆಡಿಕ್ಷನ್ ನೋಡಿ. ನಾವು ಶೇರ್ ಟ್ರೇಡಿಂಗ್ ಅಲ್ಲಿ ಆಡುವವರೆಗೂ ಕೂಡ ಕೊಡ್ತೇವೆ ಟೈಮ್ ಎಲ್ಲ, ಡೇಟ್ ಎಲ್ಲ ಈ ರೀತಿಯಾಗಿ ಮಾಡಿ. ಅದೇ ರೀತಿ ಬೆಟ್ಟಿಂಗ್ ಇಂದ ಹೋಗಬೇಡಿ. ನಿಮ್ಮ ವ್ಯವಹಾರ ಇದ್ರೆ ಹೋಗುವುದೇ ಬೇಡ. ರಾಹು ಶುಕ್ರ ಎಲ್ಲ ಕನೆಕ್ಟ್ ಆದರೆ ಬೇಗ ದುಡ್ಡು ಮಾಡುವ ಆಸೆಗಳು ಬರ್ತದೆ. ಯಾರ ಜಾತಕದಲ್ಲಿ ರಾಹು ಶುಕ್ರ ಎಲ್ಲ ಕನೆಕ್ಟ್ ಆಗ್ತಾರೆ ಅವರಿಗೆ ಈ ಪಂಚಮ ಸ್ಥಾನದಲ್ಲಿ ರಾಹು ಶುಕ್ರ ಕೂತಾಗ ತುಂಬಾ ಆಸೆಗಳು ಜಾಸ್ತಿ. ಯಾಕಂದ್ರೆ ರಾಹು ಅಲ್ಲಿ ಮಾಯಾಕಾರಕ, ಅವನ ಆಸೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಆ ಸಮಯದಲ್ಲಿ ನಾವು ಬೆಟ್ಟಿಂಗ್ ಇಂದ ಅಲ್ಲಿ ಅಷ್ಟಮ ಭಾವ ಏನಾದರೂ ಕನೆಕ್ಟ್ ಆದ್ರೆ, ದ್ವಾದಶ ಭಾವ ಅಂದ್ರೆ ದುಸ್ಥಾನಗಳು ಕನೆಕ್ಷನ್ ಆದಾಗ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು. ಆದ್ರಿಂದ ಬೆಟ್ಟಿಂಗ್ ಇಂದೋಗಿ ಮನೆ ಮಠ ಎಲ್ಲವನ್ನು ಲಾಸ್ ಮಾಡುವ ಮೊದಲು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ. ಯಾವ ರೀತಿ ನಾವು ಹೋಗ್ಬೇಕಾ, ಯಾವ ರೂಟಲ್ಲಿ ಹೋಗಿ ಎಲ್ಲವೂ ಪಕ್ಕ ಗೊತ್ತಾಗ್ತದೆ, ಪಕ್ಕ. ಸೊ ಆದ್ರಿಂದ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆಂದ್ರೆ ತುಂಬ ಜನ ಈಗ ಬೆಟ್ಟಿಂಗಿಂದ ಇದ್ದು ಬಿದ್ದು ತುಂಬ ಜನ ಹಣವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಊರೇ ಬಿಟ್ಟಿದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಒಂದು ಕಾಂಬಿನೇಷನ್ ಇದೆ, ಆಗ ತಡೀಲಿಕ್ಕೆ ಆಗ್ತದೆ, ಖಂಡಿತವಾಗ್ಲೂ ಆಗ್ತದೆ. ಕೆಲವೊಂದ್ಸಲ ಗ್ರಹಗತಿಗಳು ಯಾವನೊಬ್ಬನ ಮುಖಾಂತರ, ಅದು ಜ್ಯೋತಿಷ ಇರ್ಬೋದು, ನಮ್ಮಂಥವರ ಮುಖಾಂತರ ನಿಮ್ಗೆ ಈ ರೂಟಲ್ಲಿ ಹೋಗಿ ಅಂತ ಒಂದು ಡೈರೆಕ್ಷನ್ ಕೊಡುತ್ತೆ. ಸೊ ಆ ಡೈರೆಕ್ಷನಲ್ಲಿ ಹೋದಾಗ ನೀವು ಅದನ್ನು ಗೆಲ್ತೀರಾ, ಸಕ್ಸಸ್ ಆಗ್ತೀರಾ. ಅದು ಬಿಟ್ಟು ನನಗೆ ದೇವರಿದ್ದಾರೆ, ನನ್ನ ಜೊತೆ ದೈವ ಇದೆ, ಇನ್ನೊಂದಿದೆ, ನಾನು ಬೆಟ್ಟಿಂಗ್ ಆಗ್ತೀನಿ, ಇಲ್ಲ, ನೋ ಚಾನ್ಸ್, ಆಗುವುದೇ ಇಲ್ಲ. ಆದ್ದರಿಂದ ನಿಮ್ಮ ಜಾತಕವನ್ನು ಗೊತ್ತಿದ್ದವರ ಹತ್ರ ಪರಿಶೀಲನೆಯನ್ನು ಮಾಡಿ. IPL ಪ್ರಾರಂಭ ಆಗ್ತಾ ಇದೆ, ತುಂಬ ಜನ ಬೆಟ್ಟಿಂಗ್ ಹಿಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಜಾತಕವನ್ನು ಮೊದಲು ನೋಡಿ, ಆಮೇಲೆ ಬೆಟ್ಟಿಂಗ್ ಮಾಡಬೇಕು ಬೇಡ ಅಂತ ಡಿಸೈಡನ್ನು ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.